ಈಗ ನಾವು ತೋರಿಸ್ತಾ ಇರುವಂತಹ ಒಂದು ರಸ್ತೆ ಇದು ಕೆಸರುಗದ್ದೆಯಲ್ಲ, ಬೆಳಗಾವಿ ಗೋವಾ ಹೆದ್ದಾರಿ, ಎರಡು ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಇದು. ಬಟ್ ಇದನ್ನ ನೋಡಿದ್ರೆ ಇದನ್ನ ಕೆಸರುಗದ್ದೆನ ಅನ್ಸುತ್ತೆ. ಆ ರೀತಿಯಾಗಿ ವ್ಯವಸ್ಥೆ ಇರುವಂತದ್ದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಮತ್ತು ಗೋವಾ ಹೆದ್ದಾರಿ. ಕೆಸರುಗದ್ದೆ ಏನೋ ಅನ್ಬೇಕು ನೋಡಿದವರು, ಆ ರೀತಿಯಾಗಿದೆ. ಎರಡು ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಇದು ಬೆಳಗಾವಿ ಮತ್ತು ಗೋವಾ. ಬೆಳಗಾವಿ ಜಿಲ್ಲೆ ವರಖಡ ಗ್ರಾಮದ ಬಳಿ ರಸ್ತೆ ದುಸ್ಥಿತಿ ಆಗಿದೆ. ರಸ್ತೆ ಕೆಸರಿನಲ್ಲಿ ಮುಳುಗಿ ವಾಹನ ಸಂಚಾರರು ಅಸ್ತವ್ಯಸ್ತ. ನಡು ರಸ್ತೆಯಲ್ಲೇ ಸಿಲುಕಿ ಕೆಎಸ್ಆರ್ಟಿಸಿ ಬಸ್ ಪರದಾಟ. ಪ್ರಯಾಣಿಕರನ್ನ ಬಸ್ನಿಂದ ಕೆಳಗಿಳಿಸಿದ ಚಾಲಕ. 2 ಗಂಟೆಗಳ ಕಾಲ ಬಸ್ ತೆರವು ಕಾರ್ಯಾಚರಣೆ. ಜೀವ ಭಯದಲ್ಲೇ ವಾಹನ ಸವಾರರಿಂದ ಸಂಚಾರ. ನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡುತ್ತವೆ. ಆದರೂ ರಸ್ತೆ ಅಭಿವೃದ್ಧಿಗೆ ಅಧಿಕಾರಿಗಳಿಂದ ನಿರ್ಲಕ್ಷ್ಯ. ಸಾರ್ವಜನಿಕರಿಂದ ಉಗ್ರ ಹೋರಾಟದ ಎಚ್ಚರಿಕೆ. ರಸ್ತೆ ನೋಡಿದವರು ಇದು ರಸ್ತೆನ ಕೆಸರುಗದ್ದೆನ ಅನ್ನಬೇಕು, ಆ ರೀತಿಯಾದಂತಹ ವ್ಯವಸ್ಥೆ ಇದೆ. ಬೆಳಗಾವಿ ಮತ್ತು ಗೋವಾ ಹೆದ್ದಾರಿ ಎರಡು ರಾಜ್ಯಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಹೆದ್ದಾರಿ ಇದು. ರಸ್ತೆ ಕೆಸರಿನಲ್ಲಿ ಮುಳುಗಿ ವಾಹನ ಸಂಚಾರ ಅಸ್ತವ್ಯಸ್ತ. ನಡು ರಸ್ತೆಯಲ್ಲೇ ಸಿಲುಕಿ ಕೆಎಸ್ಆರ್ಟಿಸಿ ಬಸ್ ಪರದಾಟ ಕೂಡ. ಪ್ರಯಾಣಿಕರಿಂದ ಬಸ್ನಿಂದ ಕೆಳಗೆ ಇಳಿಸಿದ್ದಾನೆ ಚಾಲಕ. ನೋಡಿ, ನಾವೀಗ ತೋರಿಸ್ತಾ ಇದೀವಲ್ಲ, ಅದು ಬೆಳಗಾವಿ ಮತ್ತು ಗೋವಾ ಹೆದ್ದಾರಿ. ಯಾವ ರೀತಿಯಾಗಿದೆ, ಮಳೆ ಆಯ್ತು ಅಂತ ಅಂದ್ರೆ ಕೆಸರು ಗದ್ದೆ ಆಗಿದೆ. ಅಲ್ಲಿ ಕೆಸರನ್ನ ತೆಗಿತಾ ಇದ್ದಾರೆ ಪ್ರಯಾಣಿಕರು. ಕೆಸರನ್ನ ತೆಗೆದು ಅಲ್ಲಿಗೆ ಮುಂದೆ ಹೋಗ್ಬೇಕಲ್ಲ, ತಾವೇ ಕೆಸರನ್ನ ತೆಗೆದು ಮುಂದೆ ಹೋಗ್ತಾ ಇರುವಂತದ್ದು. ಏನ್ ಅಭಿವೃದ್ಧಿ ಆಗಿದೆ ರೀ, ಸರ್ಕಾರ ಹೇಳುತ್ತೆ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ. ಮಹಿಳೆಯರೆಲ್ಲ ಆ ಟೈರ್ ಗಾಡಿಗೆ ನೀರನ್ನ ಹಾಕ್ತಾ ಇದ್ದಾರೆ, ಕೆಸರನ್ನ ತೆಗೆದು ಮುಂದೆ ಹೋಗ್ಬೇಕು ಅಂತ. ಇದು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಉಡುಗೊರೆ ನೋಡಿ. ಇದು ರಾಜ್ಯದ ಜನತೆಗೆ ಕೊಟ್ಟಿರುವಂತ ಗ್ಯಾರಂಟಿ. ಇಂಥ ಗ್ಯಾರಂಟಿಯನ್ನ ಕೊಟ್ಟಿದೆ. ಸರ್ಕಾರಿ ಸೇವೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ಕೊಂಡು ಜನಾನೇ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನೋ ಒಂದು ಮಾಡ್ಕೊಂಡು ಮುಂದೆ ಹೋಗ್ಬೇಕಲ್ಲ. ಸರ್ಕಾರ ನಂಬ್ಕೊಂಡು ಅಲ್ಲೇ ಕೂತ್ಕೊಳ್ಳೋಕ್ಕಾಗುತ್ತಾ? ಸರ್ಕಾರದವ್ರು ಬಂದು ಇಲ್ಲಿ ರೋಡ್ ಸರಿ ಮಾಡ್ತಾರೆ, ಅವಾಗ ನಾವು ಓಡಾಟವನ್ನ ನಡೆಸಬೇಕು ಅಂತ. ಶಾಲೆ ಮಕ್ಕಳು ನೋಡಿ, ಚಿಕ್ಕ ಪುಟ್ಟ ಮಕ್ಕಳು ಅಲ್ಲಿ ನಿಂತ್ಕೊಂಡಿದ್ದಾರೆ. ಶಾಲೆಗೆ ಹೋಗ್ಬೇಕು, ದಿನಂಪ್ರತಿ ಪ್ರಯಾಣವನ್ನ ಬೆಳೆಸಬೇಕು. ಇದೆಲ್ಲ ಕಾಣಿಸಲ್ವಾ ನಮ್ಮ ಸರ್ಕಾರದ ಕಣ್ಣಿಗೆ? ರಸ್ತೆ ಈ ರೀತಿಯಾದಂತ ವ್ಯವಸ್ಥೆ ಇದೆ ಅಂದ್ರೆ ಇದುವರೆಗೂ ಕಣ್ಣಿಗೆ ಕಾಣಿಸಿಲ್ವಾ? ಮಳೆಗಾಲ ಶುರುವಾಯಿತು ಅಂತ ಅಂದ್ರೆ ಯಾವುದೇ ರೀತಿಯಾದಂಥ ರಸ್ತೆಗಳ ಕಾಮಗಾರಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಯಾವುದೇ ಕಾಮಗಾರಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಬೇಸಿಗೆ ಕಾಲದಲ್ಲಿ ಇಂಥ ರಸ್ತೆಗಳು ಯಾವ್ಯಾವಿದಾವೋ ಅದನ್ನೆಲ್ಲ ನೋಡ್ಕೊಂಡು ಸರಿಪಡಿಸುವಂತ ಕೆಲಸ ಆಗಬೇಕು. ಸರ್ಕಾರ ಏನ್ ಮಾಡ್ತಾ ಇದೆ? ಇದು ಯಾವ ಗ್ಯಾರಂಟಿ? ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಪ್ರಯಾಣ. ಅದಕ್ಕೆ ಮಹಿಳೆಯರು ನಿಂತ್ಕೊಂಡಲ್ಲಿ ಟೈರನ್ನ ತೊಳಿತಾ ಇದ್ದಾರೆ, ಬಸ್ನ ಟೈರನ್ನ. ಇಂಥ ವ್ಯವಸ್ಥೆ ನಿಜಕ್ಕೂ ಸರ್ಕಾರ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಿ? ನೀವೇ ನೋಡಿ ಒಂದ್ಸತಿ.